Hello students, welcome to RH Chemistry. So in today's video we are going to discuss about KCET NEET Final Punch Ionic Equilibrium Part 2. So ಇದಕ್ಕಿಂತ ಮುಂಚೆ Part 1 Ionic Equilibrium ಮತ್ತೆ Part 1 and Part 2 of Chemical Equilibrium ಡಿಸ್ಕಸ್ ಮಾಡಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ exemplar problem on equilibrium whole chapter I am going to discuss. So it is definitely going to help you for KCET and NEET. Please go through this seriously. Okay. Solubility of calcium hydroxide is S mole per liter. Solubility product ಅಂತ ಕೇಳಿದ್ದಾರೆ. ಸೊ ನೋಡ್ಬೋದು ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ವಿಲ್ ಡಿಸೋಸಿಯೇಟೆಡ್ ಆಸ್ Ca2 ಪ್ಲಸ್ OH ಮೈನಸ್ 2OH ಮೈನಸ್. ಸೊ ಇದನ್ನು ನಾನು ಎಸ್ ಅಂತ ತಗೋತೀನಿ, ಇದರ 2S ಅಂತ ತಗೋತೀನಿ. ಸೊ KSP ಇಸ್ ಈಕ್ವಲ್ ಟು ರಿಮೆಂಬರ್ Ca2 ಪ್ಲಸ್ ಕಾನ್ಸಂಟ್ರೇಷನ್ ಇಂಟು OH ಮೈನಸ್ ಏನು ಕಾನ್ಸಂಟ್ರೇಷನ್ ಟು ದ ಪವರ್ 2. ಅದಕ್ಕಾಗಿ ಏನಾಗ್ತದೆ S ಇಂಟು 2S ಟು ದಿ ಪವರ್ 2 4S ಕ್ಯೂಬ್ you are going to get. So the answer for this question is 4S cube. Second question, 1m NaCl. In this case you can see 1m NaCl and 1m HCl are present in the aqueous solution. The solution is, remember NaCl HCl ಇದ್ರೆ ಇದನ್ನ ಬಫರ್ ಅಂತ ನಾವು ಹೇಳೋದೇ ಇಲ್ಲ. ಯಾಕಂದ್ರೆ ಬಫರ್ ಅಂದಾಗ a strong the weak acid and its salt with a strong base, weak base and its salt with a strong acid ಇರಬೇಕು. ಬಟ್ ಇದು ಸ್ಟ್ರಾಂಗ್ ಆಸಿಡ್ ಇದೆ. Acidic nature ಜಾಸ್ತಿ ಇರೋದಕ್ಕೆ pH less than 7 should be the answer. So answer is 1. When rain is accompanied by thunderstorm, the collected rain water will have pH value ಅಂತ ಕೇಳಿದ್ದಾರೆ, ಹೌದಾ? ಸೊ ಜನರಲಿ ಏನಾಗ್ತದೆ ಥಂಡರ್ಸ್ಟಾರ್ಮ್ ಅಂತಂದ್ರೆ ಟೆಂಪರೇಚರ್ ವಿಲ್ ಬಿ ಮೋರ್. ಟೆಂಪರೇಚರ್ ಜಾಸ್ತಿ ಆದಾಗ, ಸೊ ರಿಮೆಂಬರ್ ದ ಸಾಲ್ಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ವಾಟರ್. ಸೊ ಆಸಿಡ್ ರೇನ್ ಈಗೆಲ್ಲ ಬರ್ತಾ ಇರೋದು ಆಸಿಡ್ ರೇನ್, ಹೌದಾ? ಸೊ ಸಾಲ್ಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ವಾಟರ್, ಸೊ ಆರ್ ಯು ಕ್ಯಾನ್ ಸೇ ದ ಆಸಿಡ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ವಾಟರ್ ವಿಲ್ ಗೆಟ್ ಡಿಸೋಸಿಯೇಟ್ ಟು ಪ್ರೊಡ್ಯೂಸ್ H+Ion. H+Ion ಜಾಸ್ತಿ ಬರೋದಕ್ಕೆ ರಿಮೆಂಬರ್ pH ವ್ಯಾಲ್ಯೂ ಏನಾಗ್ಬಿಡ್ತದ, ಕಡಿಮೆ ಆಗಿಬಿಡ್ತದ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ವಿಲ್ ಬಿ ಫೋರ್ತ್ ಒನ್. ದೆನ್ ಫೋರ್ತ್ ಒನ್, ದ ಸಾಲ್ಯುಬಿಲಿಟಿ ಇನ್ ವಾಟರ್ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ AB2 ಇಸ್ ಗಿವನ್. ಇಟ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂತ ಕೇಳಿದ್ದಾರೆ. AB2 ಟೈಪ್ ಆಫ್ ಸಾಲ್ಟಿಗೆ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಇಸ್ ಈಕ್ವಲ್ ಟು 4S ಕ್ಯೂಬ್, ಹೌದಾ? ನೋಡಿ AB2 ಇದ್ರೆ ಆಲ್ರೆಡಿ ನಾ ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ತೋರಿಸಿದ್ದೀನಿ ನೋಡಿ, 4S ಕ್ಯೂಬ್ ಬರ್ತದೆ, ಹೌದಾ? ಸೊ ಲೈಕ್ ದಟ್ ಇಯರ್ 4S ಕ್ಯೂಬ್ ಯು ಹ್ಯಾವ್ ಟು ಟೇಕ್. 4S ಕ್ಯೂಬ್ ತೊಗೊಂಡ್ವಿ ಅಂತ ಅಂದರೆ 4 ಇಂಟು, ಸೊ 1 ಇಂಟು 10 ಟು ದಿ ಪವರ್ ಮೈನಸ್ 15 ಕ್ಯೂಬ್ ಆಯಿತು, ಹೌದಾ? ಸೊ -5 ಕ್ಯೂಬ್ ಆಯಿತು, -5 ಕ್ಯೂಬ್ ಆಯಿತು, -15 ಆಯಿತು. ಅಂದರೆ ಆನ್ಸರ್ 4 ಇಂಟು 10 ಟು ದಿ ಪವರ್ -15 ಆಯಿತು, ಹೌದಾ? ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ವಿಲ್ ಬಿ ಫೋರ್ತ್ ಒನ್ 1. ಫಿಫ್ತ್ ಒನ್, ಕಾಂಜುಗೇಟ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ ಅಂತ ಕೇಳಿದ್ದಾರೆ ನೋಡಿ. ಕಾಂಜುಗೇಟ್ ಬೇಸ್ ಆಫ್ H2PO4 ಮೈನಸ್ ಇಸ್ HPO4 2 ಮೈನಸ್, ಕರೆಕ್ಟು. ಯಾಕಂದರೆ ಕಾಂಜುಗೇಟ್ ಬೇಸ್ ಇಸ್ ಈಕ್ವಲ್ ಟು ಎನಿ ಸಬ್ಸ್ಟನ್ಸ್ ಮೈನಸ್ H+ ಮಾಡಬೇಕು. ಇದರಿಂದ ಒಂದು H+ ಅನ್ನು ತೆಗೆದ ಮೇಲೆ ಇದು ಬಂತು, ಕರೆಕ್ಟ್ ಸ್ಟೇಟ್ಮೆಂಟು. pH ಪ್ಲಸ್ pH ಇಸ್ 14, ಕರೆಕ್ಟು. pH ಆಫ್ 1 ಇಂಟು 10 ಟು ದಿ ಪವರ್ -8 ಟೈಮ್ HCl ಇಸ್ E8 ಅಂತ ಕೊಟ್ಟಿದ್ದಾರೆ. ರಿಮೆಂಬರ್ ಇದು ನಾನು ಲಾಸ್ಟ್ ವಿಡಿಯೋದಲ್ಲಿ ಪಾರ್ಟ್ 1ದಲ್ಲಿ ಮಾಡಿದ್ದೀನಿ. ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ತೋರಿಸಿದ್ದೀನಿ. ಪ್ಲೀಸ್ ಗೋ ಥ್ರೂ ದಟ್. ಓಕೆ, ಸೊ 10 ಟು ದಿ ಪವರ್ -8 ಟೈಮ್ HCl ಏನಿರ್ತದೆ 8 ಅಂತ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಾಮನ್ ಸೆನ್ಸ್ ಆಸಿಡ್ ವಿಲ್ ಹ್ಯಾವ್ ಲೆಸ್ ದ್ಯಾನ್ 7. ಸೊ ಲೆಸ್ ದ್ಯಾನ್ 7 ಶುಡ್ ಬಿ ದ ಆನ್ಸರ್. ಸೊ ಇನ್ಕರೆಕ್ಟ್ ಇಸ್ ದಿಸ್ ಓನ್ಲಿ. And 96,500 coulomb of electricity when passed through CuSO4, it is correct. So the answer is 3. Sixth one, to neutralize completely 20 ml of 0.1 m aqueous solution of phosphorus acid. Phosphorus acid formula ಗೊತ್ತಿರಲಿ, H3PO3. So the volume of 0.1 m aqueous KOH required, KOH. ಇದು ನಾವೇನಂತ ಫಾರ್ಮುಲಾ ತಗೊಳ್ಬೇಕು, A1 M1 V1 equal to A2 M2 V2. A2 ಅಂದ್ರೇನು? A2 ಅಂತಂದರೆ, ಸೊ ಇದು ಬೇಸ್ ತೊಗೊಂಡಿದ್ದೀವಿ, ಹೌದಾ? ಅಸಿಡಿಟಿ ಆಫ್ ದ ಬೇಸ್. ಅಂದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ನಂಬರ್ ಆಫ್ OH ions ಇನ್ ದ ಬೇಸ್. ನಂಬರ್ ಆಫ್ OH ions 2, ಹೌದಾ? 1 ಇಂಟು. ಸೊ ನಾವಿಲ್ಲಿ A1 ನೋಡಿ, ಆಸಿಡಿಟಿ ಆಫ್ ದ ಬೇಸ್, ಬೇಸಿಸಿಟಿ ಆಫ್ ದ ಆಸಿಡ್. ಇಲ್ಲಿ A1 ಅಂತಂದರೆ ಬೇಸಿಸಿಟಿ ಆಫ್ ದ ಆಸಿಡ್. ಬೇಸಿಸಿಟಿ ಆಫ್ ದ ಆಸಿಡ್ ಇಲ್ಲಿ H3PO4 ಎಷ್ಟು H+ ಅನ್ನು ಕೊಡ್ತದ ಅಂತಂದರೆ H3PO4 ಕ್ಯಾನ್ ಡೊನೇಟ್ 2H+ ion. 3H+ ಡೊನೇಟ್ ಆಗೋದಿಲ್ಲ, ಗೊತ್ತಿರಲಿ. 2H+ ion ಡೊನೇಟ್ ಮಾಡ್ತದೆ. ಸೊ 2H+ ion ಡೊನೇಟ್ ಮಾಡ್ತದೆ ಅಂತಂದರೆ, ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಸೊ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಇಲ್ಲೇ ನನ್ನ ಮನೆ ಹತ್ತಿರದಲ್ಲಿ ಇನ್ನೊಂದು ಮನೆ ಕಟ್ತಾ ಇದ್ದಾರೆ, ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ. ಸೊ ಪ್ಲೀಸ್ ಅಡ್ಜಸ್ಟ್ ವಿತ್ ಇಟ್. ಓಕೆ, ಸೊ A1 ಈಸ್ ನಥಿಂಗ್ ಬಟ್ ಯು ಕ್ಯಾನ್ ಸಿ, ಸೊ 2H+ ಅಂದರೆ 2 ಬರ್ತದೆ. 2 ಇಂಟು M1 ಈಸ್ ಹೌ ಮಚ್ 0.1, ಹೌದಾ? 0.1 ಇಂಟು 20 ml. V1 is 20 and here M2 is 0.1 and V2 they are asking, right? V2 they are asking. So V2 is equal to ಏನಾಯಿತು? So 2 into 20 means 40. 40 into 0.1 means 0.4. Sorry, 4.
ಸೊ ಹೌದಾ 4 ಬಂತು ಹೌದಾ 4 ಡಿವೈಡೆಡ್ ಬೈ 0.1 ಇಂಟು 1 ಅಂತಂದರೆ ಸೊ 0.1 ಇಂಟು ಅಂದರೆ 0.1. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಆನ್ಸರ್ ಏನು ಬರ್ತದೆ ಹಾಗಾದರೆ 4 10 to the power 1 ಆಯಿತು -1 ಆಯಿತು 10 to the power 1 ಆಯಿತು 40 ಬಂತು ಹೌದಾ ಆನ್ಸರ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 3. Seventh one, the molar solubility of sparingly soluble salt MX4 is S. MX4 is S. MX4 given as M4 plus 4x minus. ಇದು S ಆದರೆ ಇದು 4s. ಸೊ ದಟ್ KSP ಕೇಳ್ತಾ ಇದ್ದಾರೆ. KSP is equal to ಏನಾಗ್ತದೆ? ಸೊ ಇಲ್ಲಿ ನೋಡಿ, ಇಲ್ಲಿ S ಇಂಟು 4s ಟು ದಿ ಪವರ್ 4 ಬರ್ತದೆ. ಯಾಕಂದರೆ ಇದ್ರದ್ದು ಸ್ಟೈಷೋಮೆಟ್ರಿಕ್ ಕೋಎಫಿಷಿಯಂಟ್ 4 ಇದೆ ಹೌದಾ. 4s ಟು ದಿ ಪವರ್ 4 ಅಂತಂದರೆ ಸೊ 4 4s ರೈಟ್. ಸೊ ಅಂದರೆ 4 to the power 4 ಅಂತಂದರೆ ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಯು ಆರ್ ಗೋಯಿಂಗ್ ಟು ಗೆಟ್ ಆಲ್ಮೋಸ್ಟ್ 256 s to the power 5 ಬಂತು ಹೌದಾ. ಸೊ ಈಸ್ ನಥಿಂಗ್ ಬಟ್ ದಿಸ್ ಆನ್ಸರ್. ಸೊ 4th one should be the answer. Then 8th one, hydrogen ion concentration in the pH 5.4 will be. Hydrogen ion concentration in mole per liter of the solution of the pH 5.4 will be ಅಂತ ಕೇಳಿದ್ದಾರೆ. ಸೊ H plus ion concentration is equal to, remember, see, we know that pH is equal to minus log of H plus, so that I can write H plus is equal to NT log of minus pH. ಹೌದಾ, ಅಂದರೆ NT log of minus of 5.4, right, 5.4. ಸೊ ಈಸ್ ಈಕ್ವಲ್ ಟು ಈ ಮೈನಸ್ 5.4ನ ಹೇಗೆ ನಾವು ಇದನ್ನು ಕನ್ವರ್ಟ್ ಮಾಡ್ತೀವಿ ನೋಡಿ, ಇಲ್ಲಿ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನಿಮಗೆ. 5.4 ಇದರ ನೆಕ್ಸ್ಟ್ ಹೋಲ್ ನಂಬರ್ ತೊಗೊಳ್ಳಿ, ಸಬ್ಸ್ಟಿಟ್ಯೂಟ್ ಮಾಡಿ, ಸೊ ಸಬ್ಸ್ಟ್ರಾಕ್ಟ್ ಮಾಡಿ. 4 ಇದು 0.6 ಆಯಿತು. 0.6 ಇಲ್ಲಿ ಮ್ಯಾಥಮೆಟಿಕಲಿ 1 ಬರೀಬೇಡಿ, ಇಲ್ಲೇನು 6 ಇದೆಯಲ್ಲ ಆ 6ಅನ್ನು ಇಲ್ಲಿ ಬರೆದು ಮೇಲ್ಗಡೆ ಬಾರ್ ಬರೀರಿ. ಅಂದರೆ ದಿಸ್ ವಿಲ್ ಬಿಕಮ್ NT log of bar 6.6, ರೈಟ್. NT log of bar 6.6 ನೋಡಬೇಕು ಅಂತಂದರೆ ನಮ್ಗೆ ಗೊತ್ತಿದೆ ಲಾಗ್ ಆಫ್ 6 remember, so 0.6020 is equal to log 4 ಹೋದಾ. log 4 ಅಂದರೆ 0.6020 ಅಂದರೆ NT log of 0.6 is equal to 4 ಹೋದಾ. ಸೊ 4 ಅಂತ ಬರೀಬೋದಾ. 4 ಇಂಟು 6 ಬಾರ್ ಇದೆ, ಬಾರ್ 6 ಅಂದರೆ 10 to the power -6, ರಿಮೆಂಬರ್ -6. ಇದು ನಿಮಗೆ ಅರ್ಥ ಆಗಬೇಕು ಅಂದರೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ, ಲಾಗ್ NT log ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತೇಳಿ. ಪ್ಲೀಸ್ ಗೋ ಥ್ರೂ ದಟ್ ವಿಡಿಯೋ ಆಲ್ಸೋ. Okay, so 4 into 10 to the power -6, 4 into 10 to the power -6 ಅಂದ್ರೆ answer is first one. Now, what is the conjugate base of OH minus? ಬಹಳ ಸಿಂಪಲ್. OH minus ಅಂತಂದ್ರೆ -H plus ಮಾಡಬೇಕು ಹೌದಾ. -H plus ಮಾಡಿದ್ರೆ ಎಷ್ಟು ಬಂತು ಇಲ್ಲಿ ಆನ್ಸರು. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ should be, remember, O2 minus. O2 minus should be the answer. So the 4th one is the correct answer here. 10th one, the solubility product of a salt having general formula MX2 in water is 4 into 10 to the power -2. Concentration of M2 plus ions in the aqueous solution of the salt is ಅಂತ ಕೇಳಿದ್ವಿ, right? So in this particular case, remember, so solubility product MX2 ಕೊಟ್ಟಿದ್ದಾರೆ, M2 plus ಕೇಳ್ತಾ ಇದ್ದಾರೆ. So here you can see MX2 type of salt ಅಂತಂದ್ರೆ KSP is equal to, remember, 4s cube ಹೌದಾ, 4s cube. So now you substitute S value ಬೇಕು ನಮಗೆ. S is equal to cube root of KSP divided by 4, nothing but cube root of, so 4 into 10 to the power -12 divided by 4 ಅಂದರೆ 1 ಬಂತು. 10 to the power -12 ಅನ್ನು ಹೊರ ತೆಗೆದ್ರೆ ಏನಾಗ್ತದೆ, -4 ಆಗ್ತದೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ should be second one, remember. Then which of the following statement is true ಅಂತ ಕೇಳಿದಾರೆ ನೋಡಿ. ಸೊ ಈ ಪರ್ಟಿಕ್ಯುಲರ್ ಕೇಸ್ ಒಳಗೆ ನೋಡಿ, ಇನ್ ಎಕ್ವಿಯಸ್ ಸೊಲ್ಯೂಷನ್ HF is stronger acid than HCl, right? In aqueous medium HF is stronger acid than HCl, remember, wrong. HCl is stronger. HClO4 is weaker ಅಂತ ಕೇಳಿದ್ದಾರೆ, wrong. HNO3 stronger acid ಅಂತ ಹೇಳಿದ್ದಾರೆ, definitely correct. So the answer for this question should be third one. S3PO3 stronger, it is wrong. H2SO3 is stronger. 12th one, pKa of the weak acid is given. ಸೊ POH ಆಫ್ ಎನ್ ಎಕ್ವಿಯಸ್ ಬಫರ್ ಸೊಲ್ಯೂಷನ್ ಅಂತ ಕೇಳಿದ್ದಾರೆ. PKa ಕೊಟ್ಟಿದ್ದಾರೆ ಅಂದರೆ ಫಾರ್ಮುಲಾ ಈಗ ತಗೊಳ್ಳೋಣಂತೆ. pH is equal to PKa plus log of salt divided by acid. pH ಕ್ಯಾಲ್ಕುಲೇಟ್ ಮಾಡಿ ಆದಮೇಲೆ ನಮ್ಗೆ ಗೊತ್ತಿದೆ pH plus POH is equal to 14. ಸೊ ದ್ಯಾಟ್ POH is equal to 14 minus pH ಮಾಡೋಣಂತೆ. ಓಕೆ, ಸೊ ಇಲ್ಲಿ ನೋಡಿ, ಲಾಗ್ ಸಾಲ್ಟ್ ಬೈ ಆಸಿಡ್ ಅಂದರೆ 50% ಅಯೋನೈಸ್ಡ್ ಅಂತ ಕೇಳಿದ್ದಾರೆ. ಸೊ 50% ಅಯೋನೈಸ್ಡ್ ಅಂತ ಕೇಳಿದ್ದಾರೆ ಅಂತಂದರೆ ಸೊ ದಿಸ್ ಶುಡ್ ಬಿ 50/50 ಆಯ್ತಾ. ಕರೆಕ್ಟಾಗಿ ಥಿಂಕ್ ಮಾಡಿ, ಕಾಮನ್ ಸೆನ್ಸ್ ಹೌದಾ. 50% ಅಯೋನೈಸ್ ಆಗಿದೆ ಅಂತಂದರೆ ಸಾಲ್ಟ್ ಫಾರ್ಮುಲಾ 50 ಇದೆ, ಆಸಿಡ್ ಫಾರ್ಮುಲಾ 50 ಇದೆ. ಸೊ ಇಸ್ ಈಕ್ವಲ್ ಟು 1 ಬಂತು, ಅಂದರೆ ಲಾಗ್ 1 ಇಸ್ ಈಕ್ವಲ್ ಟು 0 ಬಂತು. ಅಂದರೆ PH ಇಸ್ ಈಕ್ವಲ್ ಟು PKa ಬಂತು. PKa ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ, 4.5.
So 14 minus 4.5. 14 minus 4.5 is 9.5. Answer is second one. 4 species are listed below. HCO3 minus H3O plus HSO4 minus HSO3F. The one which one of the following is the correct sequence of their acidic strength ಅಂತ ಕೇಳಿದ್ದಾರೆ. ಸೊ ಭಾಳ ಇಂಪಾರ್ಟೆಂಟ್ ಇದು, ಕರೆಕ್ಟಾಗಿ ನೋಡಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ HCO3 minus H3O plus HSO4 minus HSO3F. ಯಾವಾಗಲೂ ನೆನ್ಪಿಟ್ಕೊಳ್ಳಿ ನ್ಯೂಟ್ರಲ್ ಇಂದ ರಿಮೂವ್ ಮಾಡೋದು H ಪ್ಲಸ್ ಅನ್ನು ಈಸಿ ಆಗ್ತದೆ. ಅದಕ್ಕೆ ನಾವು ಹೇಳ್ಬೋದು ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ದಿಸ್ ಶುಡ್ ಬಿ ಸ್ಟ್ರಾಂಗರ್ ಆಸಿಡ್, ನೋ ಡೌಟ್ ಇನ್ ಇಟ್. ಸೊ 4 ಎಲ್ಲಿದೆ ಅಂತ ನೋಡಿ, 2 ಆಪ್ಷನ್ ಉಳಿತು. ಯಾವಾಗಲೂ ನೆನ್ಪಿಟ್ಕೊಳ್ಳಿ ರಿಮೂವಲ್ ಆಫ್ H ಫ್ರಾಮ್ ದ neutral one is very easy, remember that. Hence the strongest acid is, remember, in this particular case HSO3F. so idantu correct ಆಯಿತು. ಇದಾದಮೇಲೆ ಈಗ ನೆಕ್ಸ್ಟ್ ಯಾವುದಂತ ನೋಡಿ, 1 HCO3 ಮೈನಸ್ ಆ್ಯಂಡ್ H3O ಪ್ಲಸ್ ಅಂತ ಕೊಟ್ಟಿದ್ದಾರೆ. ಆಲ್ವೇಸ್ ರಿಮೆಂಬರ್ H3O ಪ್ಲಸ್ ಇಸ್ ಪ್ರೋಟಾನ್ ರಿಚ್, ಹೌದಾ? ಪ್ರೋಟಾನ್ ರಿಚ್ ಇನ್ ದ ರಿಮೂವಲ್ ಆಫ್ H ಪ್ಲಸ್ ಇಸ್ ಈಸಿಯರ್. ಹೆನ್ಸ್ ದಿಸ್ ಈಸ್ ಅ ಸ್ಟ್ರಾಂಗ್ ಆಸಿಡ್ 2. ಸೊ ಆಪ್ಷನ್ ಸಿಕ್ಬಿಟ್ಟು ನಮಗೆ, ಆಪ್ಷನ್ ಶುಡ್ ಬಿ 4th one, ರಿಮೆಂಬರ್ ದಟ್. Now, solubility product of, this is important question. Solubility product of KSP of the salts of the type MX1, MX2, M3X is given. So, the solubility anta kelidare. So, always remember KSP directly proportional to solubility. Solubility in this particular case you can say S value. Solubility directly proportional to S value. Now, S calculate ಮಾಡ್ತಾ ಹೋಗೋಣಂತೆ. ನೋಡಿ MX1 ಸಾಲ್ಟ್ ತೊಗೊಳ್ಳೋಣಂತೆ. ಫಸ್ಟು MX1 ಸಾಲ್ಟಿಗೆ AB ಟೈಪ್ ಆಫ್ ಸಾಲ್ಟ್ KSP is equal to S square. ಸೊ S is equal to root of KSP. ಎಷ್ಟು? 4 × 10 to the power minus 8. 4 × 10 to the power minus 8 ಅಂದ್ರೆ ಆನ್ಸರ್ ಏನು ಬಂತು? 2 × 10 to the power minus 4 ಬಂತ. ಸೊ ಕೀಪ್ ಇಟ್ ಆಸ್ ಇಟ್ ಈಸ್. ನೆಕ್ಸ್ಟು MX2 ತಗೊಳ್ಳಿ. MX2 ಅಂದರೆ AB2 ಟೈಪ್. AB2 ಅಂತಂದರೆ ನಾವು ಆಲ್ರೆಡಿ ನೋಡಿದ್ವಿ KSP is equal to 4S cube. 4S cube ಅಂದರೆ S is equal to cube root of KSP divided by 4. Nothing but cube root of KSP value is 3.2 × 10 to the power minus 14 divided by 4. ಸೊ ಇದನ್ನು ನಾವು ಕ್ಯೂಬ್ ರೂಟ್ ಇದೆ, ಅದಕ್ಕಾಗಿ ಇದನ್ನು -15 ಮಾಡ್ಕೋಬೇಕು. ಯಾವಾಗ ನೆನ್ಪಿಟ್ಕೊಳ್ಳಿ, 10 to the power ಹೇಗಿರಬೇಕು ಅಂದರೆ ಡಿವಿಸಿಬಲ್ ಬೈ ಇಲ್ಲಿ ರೂಟ್ ಯಾವುದು ಅಂತ ನೋಡಿ. ಕ್ಯೂಬ್ ರೂಟ್ ಇದೆ, ಅದು -15 ಮಾಡಿದ್ರೆ ಏನಾಗ್ತದೆ, ಇದು 32 ಆಯಿತು. 32 ಆದರೆ 4 8s 32. ಸೊ ದ್ಯಾಟ್ ಐ ವಿಲ್ ಗೆಟ್ 8 × 10 to the power minus 15, ರೈಟ್? ಕ್ಯೂಬ್ ರೂಟ್ 8 ಅಂದರೆ ಎಷ್ಟು ಆನ್ಸರು? ಕ್ಯೂಬ್ ರೂಟ್ 8 ಅಂತಂದರೆ 2, ಹೌದಾ? 4 8s 32. 2 × 10 to the power minus 15 ಅಂದರೆ -3 ಬಂತ ಆನ್ಸರು, ಹೌದಾ? 15/3, ರೈಟ್? ಸಾರಿ -5 ಬಂತು ಆನ್ಸರು, ರೈಟ್? ಸೊ ದೆನ್ ನೋಡಿ ಇಲ್ಲಿ ನೋಡಿ M3X ಅಂತಂದರೆ ರಿಮೆಂಬರ್ A3B ಟೈಪ್ ಆಫ್ ಸಾಲ್ಟ್. A3B ಟೈಪ್ ಆಫ್ ಸಾಲ್ಟ್ ಅಂತಂದರೆ ನೆನ್ಪಿಟ್ಕೊಳ್ಳಿ KSP is equal to 27S to the power 4. ಇದನ್ನು ನಾನು ಮೇಲಿನ ಒಂದಷ್ಟು ಪ್ರಾಬ್ಲಮಲ್ಲಿ ಮಾಡಿದ್ದೀನಿ. ಯು ಕ್ಯಾನ್ ಸಿ ದಟ್ 27S to the power 4. ಸೊ S is equal to 4th root of KSP divided by 27. KSP ವ್ಯಾಲ್ಯೂ ಎಷ್ಟಿಲ್ಲಿ? 2.7 × 10 to the power minus 15 divided by 27. ಸೊ ಇಲ್ಲಿ ನಮಗೆ -15, 4 ಇದೆ ಅಂದರೆ 4th ರೂಟ್ ಇದೆ ಅಂದರೆ -16 ಮಾಡ್ಕೋಬೇಕು ಇದನ್ನು. ಸೊ ದ್ಯಾಟ್ ಏನು ಮಾಡ್ತೀನಿ ನಾ ಇದನ್ನು 27 divided by 27 × 10 to the power minus 16. 27 ಕ್ಯಾನ್ಸಲ್ ಆಯಿತು. 4th root of 10 to the power minus 16 ಅಂತಂದರೆ ಸೊ 10 to the power minus 4 ಬಂತು, ಹೌದಾ? 10 to the power minus 4 ಬಂತು. ಈಗ ಹೈಯೆಸ್ಟ್ ಸಾಲಿಬಿಲಿಟಿ ಯಾವ್ದು ಹಾಗಾದರೆ 2 × 10 to the power minus 4 MX1. ಸೊ ಅದಾದಮೇಲೆ 10 to the power minus 4, ಹೌದಾ? M3X. ಸೊ M3X MX2 ಆಪ್ಷನ್ ಯಾವುದು? ಸೊ ಆನ್ಸರ್ ಈಸ್ 4th one, ರಿಮೆಂಬರ್ 14th. ಹೀಗೆ ಮಾಡಬೇಕು, ಅದನ್ನು ಅರ್ಥ ಮಾಡ್ಕೊಳ್ಳಿ. 15. Solid BaNO3 twice gradually dissolved in 1 × 10 to the power minus 4m Na2CO3 at what concentration Ba2 plus will precipitate to begin? KSP ಕೊಟ್ಟಿದ್ದಾರೆ ನೋಡಿ, KSP of BaCO3 ಕೊಟ್ಟಿದ್ದಾರೆ, Ba2 plus into CO3 2 minus, ಹೌದಾ? ಸೊ ಇದರದ್ದು KSP ಕೊಟ್ಟಿದ್ದಾರೆ. KSP is equal to 5.1 × 10 to the power minus 9 is equal to Ba2 plus ನೋಡಿ, Ba2 plus ಕ್ಯಾಲ್ಕುಲೇಟ್ ಮಾಡಬೇಕು. CO3 2 minus ಕೊಟ್ಟಿದ್ದಾರೆ 10 to the power minus 4 m Na2CO3 ಅಂದರೆ CO3 2 minus ಕೊಟ್ಟಿದ್ದಾರೆ 10 to the power minus 4, ಹೌದಾ? ಈಗ ನೋಡಿ Ba2 plus is equal to this divided by 10 to the power minus 4.
ಸೊ 5.1 ಇಂಟು 10 to the power minus 9 divided by minus 9 divided by 10 to the power minus 4. ಸೊ 4 ಮೇಲ್ಗಡೆ ಹೋಗ್ತದೆ ಪ್ಲಸ್ 4 ಆಗ್ತದೆ. ಸೊ -9 + 4 ಅಂದರೆ -5 ಬಂತು. ಅಂದರೆ ಆನ್ಸರ್ ಶುಡ್ ಬಿ ಏನು 15th ಕ್ವಶನ್. ಸೊ 4th ಆಪ್ಷನ್. 3 reactions involving H2PO4 are given below. In which of the above does H2PO4 minus act as an acid? Acid ಅಂದರೆ H+ ಡೊನೇಟ್ ಮಾಡಬೇಕು. H+ ಅನ್ನು ಡೊನೇಟ್ ಮಾಡಬೇಕು. ನೋಡಿ ಇದರಲ್ಲಿ H+ ಡೊನೇಟ್ ಆಗಿದೆಯಾ? ಇಲ್ಲ, ಎರಡು ಕಡೆ ಸೇಮ್ ಇದೆ. ಹೌದಾ, H3ನೇ ಇದೆ. ಇದರಲ್ಲಿ ಡೊನೇಟ್ ಆಗಿದೆ H3, H ಬಂದಿದೆ, H2O ಬಂದಿದೆ, ಒಂದು H ಅನ್ನು ಕೊಟ್ಟಿದ್ದಾರೆ ಇಲ್ಲಿ. ಹೌದಾ, H2O ಬಂದಿದೆ ಅಂತಂದ್ರೆ ಒಂದು H ಅನ್ನು ಕೊಟ್ಟಿದ್ದಾರೆ, ರೈಟ್. ಸೊ ಇಲ್ಲಿ H3PO4 ಕೊಟ್ಟಿದ್ದಾರೆ ಇಲ್ಲಿ, ರೈಟ್. H3PO4 ಕೊಟ್ಟಿದ್ದಾರೆ, H2O, H3O ಪ್ಲಸ್ H2PO4 ಮೈನಸ್ ಆಯ್ತು ಇಲ್ಲಿ, ರೈಟ್. ಸೊ ಇನ್ ವಿಚ್ ಆಫ್ ದ ಅಬೋವ್ ಡಸ್ H2PO4 ಮೈನಸ್ ಆಕ್ಟ್ ಆಸ್ ಅನ್ ಆಸಿಡ್ ಅಂತ ಇದೆ. ಸೊ ಇದರಲ್ಲಿ H3PO4 ಆಕ್ಟ್ ಆಸ್ ಅನ್ ಆಸಿಡ್, H3PO4 ಆಕ್ಟ್ ಆಸ್ ಅನ್ ಆಸಿಡ್, ರಿಮೆಂಬರ್. ಸೊ ಇಯರ್ ಇದು ಆ್ಯಕ್ಚುಲಿ H2 ಆಗಬೇಕಿತ್ತು. ಆನ್ಸರು ಕ್ವಶನ್ನು H2 ಆಗಬೇಕಿತ್ತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ H2PO4 ಮೈನಸ್ ಆಗಬೇಕಿದು ಆಪ್ಷನ್ನಲ್ಲಿ. ಸೊ ದಟ್ H2PO4 ಗಿವಿಂಗ್ HPO4 ಮೈನಸ್ ಒಂದು H+ ಅನ್ನು ಇಲ್ಲಿ ಕೊಟ್ಬಿಡ್ತು. ಅಂದರೆ ಆನ್ಸರ್ ಏನಾಗ್ತದೆ 2, ಅಂದರೆ 4th ಆಪ್ಷನ್ 2 ಓನ್ಲಿ ಅನ್ನೋದು ಆನ್ಸರ್. Then, how many liters of water must be added to 1 liter of an aqueous solution of HCl with pH is equal to 1 to create an aqueous solution of pH is equal to 2? ನೋಡಿ pH is equal to 1 ಅಂತಂದರೆ H+ ಅಯಾನ್ ಕಾನ್ಸಂಟ್ರೇಷನ್ ಎಷ್ಟಾಯ್ತು ಇಲ್ಲಿ? ನೋಡಿ 10 to the power minus 1 ಆಯ್ತಾ? ಇದ್ರಾಗ ಏನಾಯಿತು 10 to the power minus 2 ಆಯ್ತಾ? ಹೌದಾ, ಕರೆಕ್ಟಾ? pH is equal to 2 ಅಂದರೆ H+ is equal to 10 to the power minus 2 ಆಯಿತು. ಈಗ ನೋಡಿ ಕಾನ್ಸಂಟ್ರೇಷನ್ ನಾವು H+ ಇಂದ ಕ್ಯಾಲ್ಕುಲೇಟ್ ಮಾಡ್ತೀವಿ, ಹೌದಾ. ಸೊ ಇಲ್ಲಿ ಇದು ಹೇಗೆ ಅಂತಂದರೆ M1V1 ಈಕ್ವಲ್ ಟು M2V2, ರೈಟ್. M1 ಅಂತಂದರೆ 10 to the power minus 1 ತೊಗೊಳ್ಳಿ, ಇಂಟು V1 ಅಂತಂದರೆ 1 ಲೀಟರ್ ಇಸ್ ಈಕ್ವಲ್ ಟು M2 ಅಂತ ಅಂದರೆ, ರಿಮೆಂಬರ್ M2 ಅಂತ ಅಂದರೆ 10 to the power minus 2 ಇಂಟು V2 ಕ್ಯಾಲ್ಕುಲೇಟ್ ಮಾಡಿ. ಸೊ V2 ಇಸ್ ಈಕ್ವಲ್ ಟು 10 to the power minus 1 ಡಿವೈಡೆಡ್ ಬೈ, ಸೊ 10 to the power minus 1.1 ಆಯ್ತದ, ಇಂಟು 1 10 to the power minus 2 10 to the power minus 2 ಇಸ್ ಈಕ್ವಲ್ ಟು 10 to the power 1 ಅಂದರೆ 10 ಲೀಟರ್ ಬಂತು. ಸೊ ಆದರೆ ಆನ್ಸರ್ 10 ಲೀಟರ್ ಅಲ್ಲ, ಗೊತ್ತಿರಲಿ. ಆನ್ಸರ್ 10 ಲೀಟರ್ ಅಲ್ಲ ಮತ್ತು ಆಪ್ಷನ್ನು ಕೊಟ್ಟಿಲ್ಲ, ಇರಲಿ. ಈಗ ನೋಡಿ ಆ್ಯಡ್ ಇಟ್ ಟು 1 ಲೀಟರ್ ಟು ಮೇಕ್ ಇಟ್ ವಾಲ್ಯೂಮ್ ಅಂತ ಕೇಳಿದ್ದಾರೆ. ಅಂದರೆ 10 ಲೀಟರ್ ನಮಗೆ ಬೇಕು, ಆಲ್ರೆಡಿ 1 ಲೀಟರ್ ನಮ್ಮ ಹತ್ರ ಇದೆ. ಅಂದರೆ 10 minus 1 ಇಸ್ ಈಕ್ವಲ್ ಟು 9 ಲೀಟರ್ ನಮಗೆ ಆ್ಯಡ್ ಮಾಡಬೇಕು. ಸೊ ದ ಆನ್ಸರ್ ಈಸ್ 1. ವೆರಿ ಸಿಂಪಲ್. ನೋಡಿ KSP ಆಫ್ Ag2CrO4. Ag2CrO4 ಅಂತಂದರೆ ಹೇಗೆ ಡಿಸಾಲ್ವ್ ಆಗ್ತದೆ ಇದು? Ag2CrO4 ಅಂತಂದರೆ 2Ag ಪ್ಲಸ್ CrO4 2 ಮೈನಸ್ ಆಯಿತು, ಹೌದಾ. ಇದು 2S, ಇದು S, ರೈಟ್. ಸೊ KSP ಕೊಟ್ಟಿದ್ದಾರೆ. KSP ಇಸ್ ಈಕ್ವಲ್ ಟು ಇದೇನಾಗ್ತದೆ? ಸೊ Ag ಪ್ಲಸ್ ಟು ದಿ ಪವರ್ 2 ಇಂಟು CrO4 2 ಮೈನಸ್ ಆಯಿತು, ಹೌದಾ. ಸೊ KSP ಅಲ್ಲಿ ಏನು ಕೊಟ್ಟಿದ್ದಾರೆ? ಸೊ 1.1 ಇಂಟು 10 to the power minus 12 ಈಸ್ ಈಕ್ವಲ್ ಟು Ag ಪ್ಲಸ್ 2 ಸ್ಕ್ವೇರ್, ನೋಡಿ ಇಲ್ಲಿ 0.1 ಕೊಟ್ಟಿದ್ದಾರೆ. ಸೊ 0.1 ಸ್ಕ್ವೇರ್ ಆಯಿತು ಇಂಟು CrO4 2 ಮೈನಸ್. ನಮಗೆ ಸಾಲ್ಯುಬಿಲಿಟಿ ಆಫ್ Ag2CrO4 ಅಂತಂದರೆ CrO4 2 ಮೈನಸ್ ಸಿಕ್ಕರೆ ಆಯಿತು. ಸೊ ಅದಕ್ಕಾಗಿ CrO4 2 ಮೈನಸ್ ಇಸ್ ಈಕ್ವಲ್ ಟು ನೋಡಿ 1.1 ಇಂಟು 10 to the power minus 12 ಡಿವೈಡೆಡ್ ಬೈ 0.1 ಸ್ಕ್ವೇರ್. 0.1 ಸ್ಕ್ವೇರ್ ಅಂದರೆ 0.01 ಅಂದರೆ 10 to the power minus 2 ಆಯಿತಾ ನೋಡಿ. ಸೊ ಈಗೇನಾಯಿತು? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ 0.1, ಹೌದಾ. ಸೊ 1.1 ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ 1.1 ಇಂಟು 10 to the power minus 10 ಆಯಿತಾ. ಸೊ ಆನ್ಸರ್ ಇಸ್ ಬಿ. ಆನ್ಸರ್ ಇಸ್ ಬಿ, ರೈಟ್. ಲೈಕ್ ದಿಸ್ ರಿಮೆಂಬರ್ ಯು ಕ್ಯಾನ್ ಸಾಲ್ವ್. 19th ಕ್ವಶನ್. pH ಆಫ್ 0.1 m KOH ಸೊಲ್ಯೂಷನ್. pH ಕೇಳಿದಾರೆ ನೋಡಿ. ಸೊ KOH OH ಮೈನಸ್ ಏನು ಕಾನ್ಸಂಟ್ರೇಷನ್ ಬರ್ತದೆ? 0.01 ಅಂತಂದರೆ 10 to the power minus 2 ಅಂದರೆ POH ಎಷ್ಟು ಬಂತು? 2 ಬಂತು. ಅಂದರೆ pH ಎಷ್ಟು ಬಂತು? 40 minus 2 12 ಬಂತು. ಆನ್ಸರ್ ಇಸ್ 12. ಇಲ್ಲಿ ಮೋರ್ ಕನ್ಫ್ಯೂಷನ್ ಆಗುವಂಥದ್ದೇನು, ನಾವು H+ ಅನ್ನು 0.01 ಅಂತ ತೊಗೊಂಡು 2 ಸೆಲೆಕ್ಟ್ ಮಾಡಿಬಿಡ್ತೀವಿ, ಬಟ್ ಆನ್ಸರ್ ಇಸ್ 12 ಅನ್ನೋದು ಗೊತ್ತಿರಲಿ. ಇದು ನೋಡಿ ಲಾಸ್ಟ್ ಕ್ವಶನ್. pH ಆಫ್ ದ ಬಾಯ್ಲಿಂಗ್ ವಾಟರ್ ಈಸ್ ಗಿವನ್, ಈಸ್ ಕ್ಯಾಲ್ಕುಲೇಟೆಡ್. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. KW ಕೊಟ್ಟಿದ್ದಾರೆ. KW 10 to the power minus 12 ಅಂತ ಕೊಟ್ಟಿದ್ದಾರೆ. ಸಿ H+ ಅಯಾನ್ ಕಾನ್ಸಂಟ್ರೇಷನ್ ಇಂಟು OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಈಸ್ ಈಕ್ವಲ್ ಟು 10 to the power minus 12, ಹೌದಾ. ಸೊ ಇಲ್ಲಿ ಹಾಗಾದರೆ H+ ಆ್ಯಂಡ್ OH ಮೈನಸ್ ಎಷ್ಟು ಬಂತು? ಹಾಗಾದರೆ ಯಾವಾಗಲೂ H+ ಆ್ಯಂಡ್ OH ಮೈನಸ್ ಈಕ್ವಲ್ ಇರ್ತದೆ, ಹೌದಾ. ಸೊ 10 to the power minus 6 ಇಂಟು 10 to the power minus 6 ಬಂತ,
ಯಾಕಂದರೆ ಇದು 373 ಕೆಲ್ವಿನ್. ರಿಮೆಂಬರ್ 100 ಡಿಗ್ರಿ ಸೆಲ್ಸಿಯಸ್ಸು. 100 ಡಿಗ್ರಿ ಸೆಲ್ಸಿಯಸ್ಸಿಗೆ ಯಾವಾಗಲೂ 10⁻⁻6 ಇರ್ತದೆ H+7 ಕಾನ್ಸಂಟ್ರೇಷನ್. H+10⁻⁻6 ಬಂದ ಮೇಲೆ ಪಿ ಎಚ್ ಎಷ್ಟಾಯಿತು? 6 ಆಯ್ತದ. ಆನ್ಸರ್ ಶುಡ್ ಬಿ ಥರ್ಡ್ ಒನ್. So these are the 20 questions we have solved. Total 80 questions we have finished under this equilibrium, but last part is left, my dear students. ಅದು exemplar question. ಅದನ್ನು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣಂತೆ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬಾಯ್, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ.